3 ಜನನು ಗೆಲ್ತೀವಿ. ಎಕ್ಸೆಸ್ ಸರ್, ಈಗ 45 ಹಾಕೊಂಡ್ರು 135 ಆಗ್ತದೆ. ಈಗ 4 ಇಂಡಿಪೆಂಡೆಂಟ್ ಅವರು ಬೆಂಬಲ ಘೋಷಿಸಿದ್ದಾನೆ. ಲತಾ ಅವರು ನಮ್ಮ ಪಕ್ಷಕ್ಕೆ ಬೆಂಬಲ ಕುರುಸ್ವಾಮಿ ಗೌಡರು, ಆಮೇಲೆ ದರ್ಶನ್ ಅವರು, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಅದಿಲ್ಲ. ಅದು ಅವ್ರು ಏನಕ್ಕೆ ಕೊಡ್ತಾರೆ? ಅವ್ರು ಬಿಜೆಪಿ ಪಕ್ಷ ಅವ್ರು ಮಾಡಿದ್ರೆ ಅವ್ರಿಗೆ ಅಗತ್ಯ ಇಲ್ಲಲ್ಲ ನಮ್ಗೆ. ಏನಕ್ಕೆ ಅಬ್ಸೆಂಟ್ ಆಗ್ಬೇಕು? ಅಗತ್ಯನೇ ಇಲ್ಲಲ್ಲ ನಮ್ಗೆ. 3 ಜನನು ಗೆಲ್ತೀವಿ. ಎಕ್ಸೆಸ್ ಸರ್, ಈಗ 45 ಹಾಕೊಂಡ್ರು 135 ಆಗ್ತದೆ. ಈಗ 4 ಇಂಡಿಪೆಂಡೆಂಟ್ ಅವರು ಬೆಂಬಲ ಘೋಷಿಸಿದ್ದಾನೆ. ಲತಾ ಅವರು ನಮ್ಮ ಪಕ್ಷಕ್ಕೆ ಬೆಂಬಲ ಕುರುಸ್ವಾಮಿ ಗೌಡರು, ಆಮೇಲೆ ದರ್ಶನ್ ಅವರು, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಅದಿಲ್ಲ. ಅದು ಅವ್ರು ಏನಕ್ಕೆ ಕೊಡ್ತಾರೆ? ಅವ್ರು ಬಿಜೆಪಿ ಪಕ್ಷ ಅವ್ರು ಮಾಡಿದ್ರೆ ಅವ್ರಿಗೆ ಅಗತ್ಯ ಇಲ್ಲಲ್ಲ ನಮ್ಗೆ. ಏನಕ್ಕೆ ಅಬ್ಸೆಂಟ್ ಆಗ್ಬೇಕು? ಅಗತ್ಯನೇ ಇಲ್ಲಲ್ಲ ನಮ್ಗೆ. 3 ಜನನು ಗೆಲ್ತೀವಿ. ಎಕ್ಸೆಸ್ ಸರ್, ಈಗ 45 ಹಾಕೊಂಡ್ರು 135 ಆಗ್ತದೆ. ಈಗ 4 ಇಂಡಿಪೆಂಡೆಂಟ್ ಅವರು ಬೆಂಬಲ ಘೋಷಿಸಿದ್ದಾನೆ. ಲತಾ ಅವರು ನಮ್ಮ ಪಕ್ಷಕ್ಕೆ ಬೆಂಬಲ ಕುರುಸ್ವಾಮಿ ಗೌಡರು, ಆಮೇಲೆ ದರ್ಶನ್ ಅವರು, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಅದಿಲ್ಲ. ಅದು ಅವ್ರು ಏನಕ್ಕೆ ಕೊಡ್ತಾರೆ? ಅವ್ರು ಬಿಜೆಪಿ ಪಕ್ಷ ಅವ್ರು ಮಾಡಿದ್ರೆ ಅವ್ರಿಗೆ ಅಗತ್ಯ ಇಲ್ಲಲ್ಲ ನಮ್ಗೆ. ಏನಕ್ಕೆ ಅಬ್ಸೆಂಟ್ ಆಗ್ಬೇಕು? ಅಗತ್ಯನೇ ಇಲ್ಲಲ್ಲ ನಮ್ಗೆ. 3 ಜನನು ಗೆಲ್ತೀವಿ. ಎಕ್ಸೆಸ್ ಸರ್, ಈಗ 45 ಹಾಕೊಂಡ್ರು 135 ಆಗ್ತದೆ. ಈಗ 4 ಇಂಡಿಪೆಂಡೆಂಟ್ ಅವರು ಬೆಂಬಲ ಘೋಷಿಸಿದ್ದಾನೆ. ಲತಾ ಅವರು ನಮ್ಮ ಪಕ್ಷಕ್ಕೆ ಬೆಂಬಲ ಕುರುಸ್ವಾಮಿ ಗೌಡರು, ಆಮೇಲೆ ದರ್ಶನ್ ಅವರು, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಅದಿಲ್ಲ. ಅದು ಅವ್ರು ಏನಕ್ಕೆ ಕೊಡ್ತಾರೆ? ಅವ್ರು ಬಿಜೆಪಿ ಪಕ್ಷ ಅವ್ರು ಮಾಡಿದ್ರೆ ಅವ್ರಿಗೆ ಅಗತ್ಯ ಇಲ್ಲಲ್ಲ ನಮ್ಗೆ. ಏನಕ್ಕೆ ಅಬ್ಸೆಂಟ್ ಆಗ್ಬೇಕು? ಅಗತ್ಯನೇ ಇಲ್ಲಲ್ಲ ನಮ್ಗೆ. 3 ಜನನು ಗೆಲ್ತೀವಿ. ಎಕ್ಸೆಸ್ ಸರ್, ಈಗ 45 ಹಾಕೊಂಡ್ರು 135 ಆಗ್ತದೆ. ಈಗ 4 ಇಂಡಿಪೆಂಡೆಂಟ್ ಅವರು ಬೆಂಬಲ ಘೋಷಿಸಿದ್ದಾನೆ. ಲತಾ ಅವರು ನಮ್ಮ ಪಕ್ಷಕ್ಕೆ ಬೆಂಬಲ ಕುರುಸ್ವಾಮಿ ಗೌಡರು, ಆಮೇಲೆ ದರ್ಶನ್ ಅವರು, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಅದಿಲ್ಲ. ಅದು ಅವ್ರು ಏನಕ್ಕೆ ಕೊಡ್ತಾರೆ? ಅವ್ರು ಬಿಜೆಪಿ ಪಕ್ಷ ಅವ್ರು ಮಾಡಿದ್ರೆ ಅವ್ರಿಗೆ ಅಗತ್ಯ ಇಲ್ಲಲ್ಲ ನಮ್ಗೆ. ಏನಕ್ಕೆ ಅಬ್ಸೆಂಟ್ ಆಗ್ಬೇಕು? ಅಗತ್ಯನೇ ಇಲ್ಲಲ್ಲ ನಮ್ಗೆ. 3 ಜನನು ಗೆಲ್ತೀವಿ. ಎಕ್ಸೆಸ್ ಸರ್, ಈಗ 45 ಹಾಕೊಂಡ್ರು 135 ಆಗ್ತದೆ. ಈಗ 4 ಇಂಡಿಪೆಂಡೆಂಟ್ ಅವರು ಬೆಂಬಲ ಘೋಷಿಸಿದ್ದಾನೆ. ಲತಾ ಅವರು ನಮ್ಮ ಪಕ್ಷಕ್ಕೆ ಬೆಂಬಲ ಕುರುಸ್ವಾಮಿ ಗೌಡರು, ಆಮೇಲೆ ದರ್ಶನ್ ಅವರು, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಅದಿಲ್ಲ. ಅದು ಅವ್ರು ಏನಕ್ಕೆ ಕೊಡ್ತಾರೆ? ಅವ್ರು ಬಿಜೆಪಿ ಪಕ್ಷ ಅವ್ರು ಮಾಡಿದ್ರೆ ಅವ್ರಿಗೆ ಅಗತ್ಯ ಇಲ್ಲಲ್ಲ ನಮ್ಗೆ. ಏನಕ್ಕೆ ಅಬ್ಸೆಂಟ್ ಆಗ್ಬೇಕು? ಅಗತ್ಯನೇ ಇಲ್ಲಲ್ಲ ನಮ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.